ತಮ್ಮನ್ನ ಪುಲಾವ್ ಕೊಟ್ಟಿದ್ರು. ಏನು ವಿಚಾರ, ಏನು ಸೂಚನೆ ಕೊಟ್ಟಿದ್ದಾರೆ? ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿಯವರು ಮತ್ತು ನಮ್ಮ ರಾಜ್ಯ ಸಹ ಉಸ್ತುವಾರಿಯಾದಂಥ ಸುಧಾಕರ್ ರೆಡ್ಡಿಯವರು ಕರೆದು ಮೊನ್ನೆ ಕೆಲವು ಏನು ನಾವು ವೈಯಕ್ತಿಕವಾಗಿ ಕೆಲವು ಮಾತಾಡಿದ್ವಿ ಮಾಧ್ಯಮದ ಮುಖಾಂತರ, ಅದಕ್ಕೆ ಅಂತ್ಯವನ್ನು ಆಡಬೇಕು ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲವನ್ನೂ ಸರಿ ಮಾಡಿದ್ದಾರೆ ಅದನ್ನು. ಸೊ ಮುಂದಕ್ಕೆ ನಾವು ಕೂಡ ಅಚಾನಕ್ಕಾಗಿ ಆ ಥರ ಮಾತಾಡಿದ್ವಿ ಕೆಲವು ಕಾರಣಾಂತರದಿಂದ. ಇನ್ನು ಮುಂದೆ ಯಾವುದೇ ರೀತಿ ಆ ಥರದ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ಸೊ ನಾವೆಲ್ಲ ಸರಿ ಮಾಡ್ಕೊಂಡು ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕೆಲಸವನ್ನು ಮಾಡಬೇಕು ನಾವಾಗಲಿ ಎಂ ಪಿ ಅವರಾಗಲಿ ಎಲ್ಲರೂ ಸೇರಿ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದರೆ ನಾವೊಬ್ಬ ಹಿರಿಯ ಮುಖಂಡರಾಗಿ ಮಾತಾಡಬಾರ್ದಾಗಿತ್ತು, ಯಾವ ಕಾರಣದಿಂದ ಮಾತಾಡಿದ್ವಿ ಅನ್ನೋದನ್ನು ಕೂಡ ಹೇಳಿದ್ದೀವಿ. ಸೊ ನಮ್ಮ ಪ್ರಹ್ಲಾದ್ ಜೋಶಿಯವರು ಅಧ್ಯಕ್ಷರು ಎಲ್ಲವನ್ನು ಕೂಡ ಸರಿ ಮಾಡಿದ್ದಾರೆ. ಮುಂದಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ. ತಮ್ಮನ್ನ ಪುಲಾವ್ ಕೊಟ್ಟಿದ್ರು. ಏನು ವಿಚಾರ, ಏನು ಸೂಚನೆ ಕೊಟ್ಟಿದ್ದಾರೆ? ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿಯವರು ಮತ್ತು ನಮ್ಮ ರಾಜ್ಯ ಸಹ ಉಸ್ತುವಾರಿಯಾದಂಥ ಸುಧಾಕರ್ ರೆಡ್ಡಿಯವರು ಕರೆದು ಮೊನ್ನೆ ಕೆಲವು ಏನು ನಾವು ವೈಯಕ್ತಿಕವಾಗಿ ಕೆಲವು ಮಾತಾಡಿದ್ವಿ ಮಾಧ್ಯಮದ ಮುಖಾಂತರ, ಅದಕ್ಕೆ ಅಂತ್ಯವನ್ನು ಆಡಬೇಕು ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲವನ್ನೂ ಸರಿ ಮಾಡಿದ್ದಾರೆ ಅದನ್ನು. ಸೊ ಮುಂದಕ್ಕೆ ನಾವು ಕೂಡ ಅಚಾನಕ್ಕಾಗಿ ಆ ಥರ ಮಾತಾಡಿದ್ವಿ ಕೆಲವು ಕಾರಣಾಂತರದಿಂದ. ಇನ್ನು ಮುಂದೆ ಯಾವುದೇ ರೀತಿ ಆ ಥರದ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ಸೊ ನಾವೆಲ್ಲ ಸರಿ ಮಾಡ್ಕೊಂಡು ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕೆಲಸವನ್ನು ಮಾಡಬೇಕು ನಾವಾಗಲಿ ಎಂ ಪಿ ಅವರಾಗಲಿ ಎಲ್ಲರೂ ಸೇರಿ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದರೆ ನಾವೊಬ್ಬ ಹಿರಿಯ ಮುಖಂಡರಾಗಿ ಮಾತಾಡಬಾರ್ದಾಗಿತ್ತು, ಯಾವ ಕಾರಣದಿಂದ ಮಾತಾಡಿದ್ವಿ ಅನ್ನೋದನ್ನು ಕೂಡ ಹೇಳಿದ್ದೀವಿ. ಸೊ ನಮ್ಮ ಪ್ರಹ್ಲಾದ್ ಜೋಶಿಯವರು ಅಧ್ಯಕ್ಷರು ಎಲ್ಲವನ್ನು ಕೂಡ ಸರಿ ಮಾಡಿದ್ದಾರೆ. ಮುಂದಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ. ತಮ್ಮನ್ನ ಪುಲಾವ್ ಕೊಟ್ಟಿದ್ರು. ಏನು ವಿಚಾರ, ಏನು ಸೂಚನೆ ಕೊಟ್ಟಿದ್ದಾರೆ? ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಪ್ರಹ್ಲಾದ್ ಜೋಶಿಜಿಯವರು ಮತ್ತು ನಮ್ಮ ರಾಜ್ಯ ಸಹ ಉಸ್ತುವಾರಿಯಾದಂಥ ಸುಧಾಕರ್ ರೆಡ್ಡಿಯವರು ಕರೆದು ಮೊನ್ನೆ ಕೆಲವು ಏನು ನಾವು ವೈಯಕ್ತಿಕವಾಗಿ ಕೆಲವು ಮಾತಾಡಿದ್ವಿ ಮಾಧ್ಯಮದ ಮುಖಾಂತರ, ಅದಕ್ಕೆ ಅಂತ್ಯವನ್ನು ಆಡಬೇಕು ಅಂತ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲವನ್ನೂ ಸರಿ ಮಾಡಿದ್ದಾರೆ ಅದನ್ನು. ಸೊ ಮುಂದಕ್ಕೆ ನಾವು ಕೂಡ ಅಚಾನಕ್ಕಾಗಿ ಆ ಥರ ಮಾತಾಡಿದ್ವಿ ಕೆಲವು ಕಾರಣಾಂತರದಿಂದ. ಇನ್ನು ಮುಂದೆ ಯಾವುದೇ ರೀತಿ ಆ ಥರದ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ಸೊ ನಾವೆಲ್ಲ ಸರಿ ಮಾಡ್ಕೊಂಡು ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಏನೇನು ಕೆಲಸವನ್ನು ಮಾಡಬೇಕು ನಾವಾಗಲಿ ಎಂ ಪಿ ಅವರಾಗಲಿ ಎಲ್ಲರೂ ಸೇರಿ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂದರೆ ನಾವೊಬ್ಬ ಹಿರಿಯ ಮುಖಂಡರಾಗಿ ಮಾತಾಡಬಾರ್ದಾಗಿತ್ತು, ಯಾವ ಕಾರಣದಿಂದ ಮಾತಾಡಿದ್ವಿ ಅನ್ನೋದನ್ನು ಕೂಡ ಹೇಳಿದ್ದೀವಿ. ಸೊ ನಮ್ಮ ಪ್ರಹ್ಲಾದ್ ಜೋಶಿಯವರು ಅಧ್ಯಕ್ಷರು ಎಲ್ಲವನ್ನು ಕೂಡ ಸರಿ ಮಾಡಿದ್ದಾರೆ. ಮುಂದಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ.